ಕೋಲಕ್ಕೆ ಆಗಮಿಸುವಂತೆ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಯವರು ರಿಷಬ್ ಶೆಟ್ಟಿ ಅವರನ್ನ ಆಹ್ವಾನಿಸಿದ್ರು. ಹೀಗಾಗಿ ರಿಷಬ್ ಅವರು ಕೋಲದಲ್ಲಿ ಭಾಗಿಯಾಗಿದ್ರು. ರಿಷಬ್ ಶೆಟ್ಟಿ ಅವರು ದೈವ ವಿಚಾರವನ್ನ ಇಟ್ಕೊಂಡು ಮಾಡಿದ್ದ ಕಾಂತಾರ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇದರ ಬೆನ್ನಲ್ಲೇ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 1 ಸಿನಿಮಾ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಇದರ ಮಧ್ಯೆ ಮಂಗಳೂರಿಗೆ ಭೇಟಿ ನೀಡಿ ಕಾಂತಾರ ಚಾಪ್ಟರ್ 1 ಕೆಲಸಗಳು ನಿರ್ವಿಘ್ನವಾಗಿ ನಡೆಯಲು ರಿಷಬ್ ಶೆಟ್ಟಿ ಅವರು ಮತ್ತೆ ದೈವದ ಮೊರೆ ಹೋಗಿದ್ದಾರೆ. ಮಂಗಳೂರು ವಜ್ರದೇಹಿ ಮಠದ ದೈವಕೋಲದಲ್ಲಿ ರಿಷಬ್ ಶೆಟ್ಟಿ ಭಾಗಿಯಾಗಿದ್ದಾರೆ. ಈ ಹಿಂದೆ ವಜ್ರದೇಹಿ ಸ್ವಾಮೀಜಿ ಭೇಟಿಯಾದ ಸಂದರ್ಭದಲ್ಲಿ ಅವರು ಈ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ರು. ವಜ್ರದೇಹಿ ಮಠದಲ್ಲಿ ದೈವಕೋಲ ವೀಕ್ಷಿಸುವ ಇಚ್ಛೆಯನ್ನ ಹೇಳಿಕೊಂಡಿದ್ರು. ಹೀಗಾಗಿ ಕೋಲಕ್ಕೆ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಯವರು ರಿಷಬ್ ಶೆಟ್ಟಿ ಅವರನ್ನ ಕರೆದಿದ್ರು. ಹೀಗಾಗಿ ರಿಷಬ್ ಶೆಟ್ಟಿಯವರು ಕೋಲದಲ್ಲಿ ಭಾಗಿಯಾಗಿದ್ರು. ಧೈರ್ಯ ಕಳೆದುಕೊಳ್ಳದೆ ಏನೇ ಸಮಸ್ಯೆ ಎದುರಾದರೂ ಕುಗ್ಗಬೇಡಿ, ಹಿಂದೆ ನಾನಿದ್ದೀನಿ ಎಂದು ದೈವ ಸೂಚನೆ ನೀಡಿದೆ ಎನ್ನಲಾಗಿದೆ. ಕಾಂತಾರ ಶೂಟಿಂಗ್ ಸಂದರ್ಭದಲ್ಲೂ ದೈವ ಭಯ ಚಿತ್ರಕ್ಕೆ ಸಿಕ್ಕಿತ್ತು. ಈಗ ಕಾಂತಾರ ಚಾಪ್ಟರ್ 1 ಸಂದರ್ಭದಲ್ಲೂ ಧನಾತ್ಮಕ ಪ್ರತಿಕ್ರಿಯೆ ಸಿಕ್ಕಿರೋದ್ರಿಂದ ರಿಷಬ್ ಶೆಟ್ಟಿ ಅವರು ಫುಲ್ ಖುಷಿಯಾಗಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಂತಾರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಪಂಜುರ್ಲಿ ದೈವದ ವೇಷವನ್ನ ಧರಿಸಿ ನೃತ್ಯ ಮಾಡಿದ್ರು. ಕೊನೆಗೆ ಅದೇ ರಿಷಬ್ ಶೆಟ್ಟರ ಮೈ ಮೇಲೆ ಗುಳಿಗ ದೈವದ ಆವಾಹನೆಯಾಗಿತ್ತು. ಕಾಂತಾರ ಚಿತ್ರದಲ್ಲಿ ಪಂಜುರ್ಲಿ ದೈವದ ಪಾತ್ರ ಮಾಡುವುದಾಗಿ ಸ್ವತಃ ಪಂಜುರ್ಲಿ ದೈವದ ಮುಂದೆ ಕೇಳಿಕೊಂಡಿದ್ರಂತೆ ರಿಷಬ್. ಆಗ ಆವಾಹನೆಯಾಗಿದ್ದ ದೈವ ತನ್ನ ಮುಖದ ಮೇಲಿನ ಬಣ್ಣವನ್ನ ತೆಗೆದು ರಿಷಬ್ ಮುಖಕ್ಕೆ ಹಚ್ಚಿ ಅಸ್ತು ಎಂದಿತ್ತಂತೆ. ಇದರ ಜೊತೆಗೆ ತನ್ನ ಕೈಯಲ್ಲಿದ್ದ ಕತ್ತಿಯನ್ನ ರಿಷಬ್ ಕೈಲಿಟ್ಟು ಆಶೀರ್ವಾದ ಮಾಡಿತ್ತು. ಚಿತ್ರರಂಗದಲ್ಲಿ ಭರ್ಜರಿ ಯಶಸ್ಸು ಕಂಡಿರುವ ಸಿನಿಮಾ ಅಂದ್ರೆ ಅದು ಕಾಂತಾರ ಚಿತ್ರ. ಈ ಸಿನಿಮಾ ನೋಡಿ ಫಿದಾ ಆಗಿರುವ ಅಭಿಮಾನಿಗಳು ಪಾರ್ಟ್ 2 ಗಾಗಿ ಕಾಯ್ತಾ ಇದ್ದಾರೆ. ಈ ಬೆನ್ನಲ್ಲೇ ರಿಷಬ್ ಮತ್ತು ನಿರ್ಮಾಪಕ ವಿಜಯ್ ಕಿರಗಂದೂರು ಸೇರಿದಂತೆ ಇಡೀ ಚಿತ್ರತಂಡ ಮಂಗಳೂರಿನಲ್ಲಿ ಅಣ್ಣಪ್ಪ ಪಂಜುರ್ಲಿಗೆ ದೈವದ ಹರಕೆ ನೀಡಿದ್ರು. ಕದ್ರಿ ಮಂಜುನಾಥೇಶ್ವರ ಪ್ರಧಾನ ಅರ್ಚಕ ಕೃಷ್ಣ ಅಡಿಗ ಸಮ್ಮುಖದಲ್ಲಿ ದೈವಕೋಲ ನಡೆದಿತ್ತು. ಈ ವೇಳೆ ಕಾಂತಾರ ಪಾರ್ಟ್ 2 ಮಾಡಲು ಅನುಮತಿ ಕೇಳಿದ್ರು. ಪಂಜುರ್ಲಿ ದೈವವು ಕೂಡ ಕಾಂತಾರ 2 ಮಾಡಲು ಅನುಮತಿ ನೀಡಿತ್ತು. ಜೊತೆಗೆ ಕೆಲವು ಸಲಹೆ ಮತ್ತು ಎಚ್ಚರಿಕೆಗಳನ್ನು ಕೂಡ ನೀಡಿತ್ತು. ಇದೀಗ ಮತ್ತೆ ರಿಷಬ್ ಶೆಟ್ಟಿ ಅವರಿಗೆ ದೈವ ಅಭಯ ನೀಡಿದೆ. ಧೈರ್ಯ ಕಳೆದುಕೊಳ್ಬೇಡ, ಏನೇ ಸಮಸ್ಯೆ ಎದುರಾದ್ರೂ ಕುಗ್ಬೇಡ, ಹಿಂದೆ ನಾನಿದ್ದೀನಿ ಎಂದು ದೈವ ಸೂಚನೆ ನೀಡಿದ್ದು, ಕಳೆದ ಬಾರಿಯೂ ದೈವ ಇದೇ ರೀತಿಯ ಅಭಯ ನೀಡಿತ್ತು. ಇದೀಗ ಮತ್ತೆ ದೈವ ಕಾಂತಾರ ಚಾಪ್ಟರ್ 1ಗೆ ಧನಾತ್ಮಕ ಪ್ರತಿಕ್ರಿಯೆ ನೀಡಿದೆ. ಸದ್ಯ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಶುರು ಮಾಡೋ ತವಕದಲ್ಲಿದ್ದಾರೆ.